ನಮಸ್ತೆ ವೀಕ್ಷಕರೇ, ಶ್ರೀರಸ್ತು ಕಿಚನ್ಗೆ ಸ್ವಾಗತ. ನಾನಿವತ್ತು ಮಕ್ಕಳಿಗೆಲ್ಲ ತುಂಬ ಫೇವರೇಟ್ ಆಗಿರೋ ಸ್ಮೈಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವಿದನ್ನು ಮನೆಯಲ್ಲೇ ಬೇಸಿಕ್ ಇಂಗ್ರೀಡಿಯೆಂಟ್ಸಿಂದ ಸುಲಭವಾಗಿ ಮಾಡ್ಕೋಬೋದು. ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿರೋದು ಹಾಕಿದ್ದೀನಿ, ಜೊತೆಗೆ ಆರಿಗಾನೋ ಕೂಡ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು, ಚಿಲ್ಲಿ ಫ್ಲೇಕ್ಸ್ ಅಥವಾ ಚಿಲ್ಲಿ ಪೌಡರ್. ನಾನು ಇದನ್ನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ಕಿಪ್ ಮಾಡಿದ್ದೀನಿ. ಇದು ಸ್ವಲ್ಪ ಬಾಡಿಸಿದ ಮೇಲೆ ಒಂದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾದ್ರೆ ಅದೇ ಅಳತೆಯ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ರವೆ ಕೂಡ ಹಾಕೋಬೋದು, ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ತುರಿದು ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ನಿಮಿಷ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ನಾದಿ ಉಂಡೆ ಮಾಡ್ಕೊಳ್ಳೋಣ. ಒಂದು ಚೆನ್ನಾಗಿ ನಾದಿ ಈ ಥರ ಆಗುತ್ತೆ ನೋಡಿ. ಇದರಲ್ಲಿ ಒಂದು ಪೋರ್ಷನ್ ಅಷ್ಟು ಉಂಡೆ ತೊಗೊಂಡು ಅಕ್ಕಿ ಹಿಟ್ಟು ಹಾಕಿ ಅದ್ರ ಮೇಲೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಥರ, ಆದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೇಕು. ಇದಾದಮೇಲೆ ರೌಂಡ್ ಶೇಪ್ ಕಟರ್ ತೊಗೊಂಡು ಇದನ್ನು ಸಣ್ಣ ಸಣ್ಣ ರೌಂಡ್ ಮಾಡ್ಕೋಬೇಕು. ನನ್ನ ಹತ್ರ ಇಲ್ಲಿ ಕಟರ್ ಇರಲಿಲ್ಲ, ಸೊ ಹಂಗಾಗಿ ನಾನು ಏನೋ ಕ್ಯಾಪ್ ತೊಗೊಂಡಿದ್ದೀನಿ ಸ್ಮೈಲಿ ಶೇಪಿಗೆ. ನಿಮ್ಮ ಹತ್ರ ಯಾವ ಥರ ಶೇಪ್ ಮಾಡೋಕ್ಕಿರುತ್ತೋ ಆ ಥರ ತೊಗೊಬೋದು ನೋಡಿ. ಈ ಥರ ನಾನು ಸ್ಮೈಲಿ ಶೇಪಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಈ ಥರ ಆದಮೇಲೆ ಸ್ಟ್ರಾ ತೊಗೊಂಡು ಸ್ಮೈಲಿ ಐ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಯಾವ ಸ್ಟ್ರಾ ಇದೆಯೋ ಅದರಿಂದ ಮಾಡ್ಕೋಬೋದು. ಆಮೇಲೆ ಮೌತ್ನ ಸ್ಮೈಲಿ ಮೌತ್ನ ಈ ಥರ ಸ್ಪೂನಲ್ಲಿ ಮಾಡ್ಕೋಬೇಕಾಗತ್ತೆ. ಸಣ್ಣ ಸ್ಪೂನ್ ತೊಗೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ಇದನ್ನು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಫ್ರೀಸರಲ್ಲಿ ಇಟ್ಕೋಬೇಕು. ಇದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೀವು ಇನ್ಸ್ಟೆಂಟಾಗೂ ಬೇಕಾದ್ರೂ ಕರ್ಕೋಬೋದು, ಅಥವಾ ಈ ಥರ ಸ್ಟೋರ್ ಮಾಡಿದ್ರೆ ಯಾವಾಗ ಬೇಕಾವಾಗಲೂ ಮಾಡ್ಕೋಬೋದು. ಸ್ವಲ್ಪ ಇದನ್ನು ಅಕ್ಕಿ ಹಿಟ್ಟು ಹಾಕಿ ಉದುರಿಸಿ ಇಟ್ಟರೆ ಒಂದಕ್ಕೊಂದು ಅಂದ್ಕೊಳ್ಳೋದಿಲ್ಲ ಅಷ್ಟು. ನಿಮಗೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ, ಅಥವಾ ಯಾವಾಗ ಬೇಕಾವಾಗ ಯಾರು ಮನೆಗೆ ಬಂದಾಗ, ಗೆಸ್ಟ್ ಬಂದಾಗ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ಕರ್ದು ಕೊಡ್ಬೋದಾಗತ್ತೆ. ನಿಮ್ಮ ಮಕ್ಕಳಿಗೂ ಖುಷಿಯಾಗತ್ತೆ, ನಿಮಗೂ ಖುಷಿಯಾಗತ್ತೆ. ಇದನ್ನು ನೋಡಿ, ಈ ಥರ ಫ್ರೀಸರಲ್ಲಿ ಇಟ್ಟಿದ್ದೆ, ಈ ರೀತಿ ಆಗಿರುತ್ತೆ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೇಕು. ಅಂಗಡಿಯಲ್ಲಾದರೆ ದುಡ್ಡು ಜಾಸ್ತಿ, ಕ್ವಾಂಟಿಟಿನೂ ಕಮ್ಮಿ ಇರುತ್ತೆ, ಮತ್ತು ಯಾವಾಗ ಮಾಡಿ ಇಟ್ಟಿರ್ತಾರೋ ಗೊತ್ತಿರಲ್ಲ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಡ್ಬೋದು ಮಕ್ಕಳಿಗೆ. ಇದನ್ನು ಕೆಚಪ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.